ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇಗ 10 ನಿಮಿಷದಲ್ಲಿ ಮಾಡುವಂಥ ಒಂದು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ಇದು ತುಂಬ ಸೂಪರಾಗಿದೆ. ನೋಡಿ, ಇಲ್ಲಿ ನಾನು 4 ಬೆಂಡೆಕಾಯಿನ ತಗೊಂಡಿದ್ದೇನೆ. ತುಂಬ ಸೂಪರಾಗಿರೋ ಬೆಂಡೆಕಾಯಿ ಕೂಡ ಸಿಕ್ಕಿದೆ ನನಗೆ. ಇದನ್ನು ನಾನು ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಎಲ್ಲ ಬೆಂಡೆಕಾಯಿಯನ್ನು ನಾನು ಇದೇ ರೀತಿ ಕಟ್ ಮಾಡ್ಕೊಂಡಾಗಿದೆ. ನೋಡಿ, ಈ ರೀತಿ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬೇಗ ನಮಗೆ ಈ ಫ್ರೈ ಆಗ್ತದೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೇನೆ, ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು 7 ರಿಂದ 8 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಈಗ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದಾಗ ನಾವು ಈ ಕಟ್ ಮಾಡಿದ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ನಾವಿಗೆ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಸತಿ. ಅಂದರೆ ತುಂಬ ಮಿಕ್ಸ್ ಮಾಡಿಕೊಂಡ್ರು ಇದು ಲೋಳೆ ಅಂಶ ಬಿಟ್ಕೊಳ್ತದೆ ಬೆಂಡೆಕಾಯಿದು. ಒಂದು ಸ್ವಲ್ಪ ಹೊತ್ತಿಗೆ ಮಿಕ್ಸ್ ಮಾಡಿದರೆ ಸಾಕದು ಎಣ್ಣೆ ಫುಲ್ಲು ಸ್ಪ್ರೆಡ್ ಆಗಲಿಕ್ಕೆ. ಆನಂತರ ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. ನೋಡಿ, ಸ್ವಲ್ಪ ಲೋಳೆ ಅಂಶ ಕಾಣ್ತಾ ಇದೆ. ಅದು ಡ್ರೈ ಆದಾಗ ನಮಗೆ ಹೋಗ್ತದೆ. ನೀರೇನು ಹಾಕೋದು ಬೇಡ ಇದಕ್ಕೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡ ನಂತರ ನಾನು ಇಲ್ಲಿ ಮ್ಯಾಗಿ ಮಸಾಲ ಹುಡಿ ಇದೆ ಅಲ್ಲ, ಅದನ್ನು ಹಾಕ್ತಾ ಇರುವಂಥದ್ದು. ಇದು ತುಂಬ ಅಂದರೆ ತುಂಬ ರುಚಿ ಆಗ್ತದೆ ಈ ಮಸಾಲೆ ಹಾಕಿದರೆ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನೀವು ಗರಂ ಮಸಾಲೆನೇ ಹಾಕ್ಕೊಳ್ಬೋದು. ನೋಡಿ, ನಾನು ಈ ಮ್ಯಾಗಿ ಮಸಾಲ ಹುಡಿಯನ್ನು ಒಂದು 1/4 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಆನಂತರ 1 ಚಮಚದಷ್ಟು ನಾನು ಹುಣಸೆ ರಸನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳುವ. ಇದೊಂದೇ ಮ್ಯಾಗಿ ಮಸಾಲ ಪೌಡರ್ ಹಾಕಿದರೂ ತುಂಬ ಚೆನ್ನಾಗಿ ಆಗ್ತದೆ. ನಿಮ್ಮಲ್ಲಿ ಮ್ಯಾಗಿ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಗರಂ ಮಸಾಲೆ ಮಾತ್ರ ಹಾಕ್ಕೊಳ್ಬೋದು. ನಾನೀಗ ಖಾರ ಪುಡಿ ಸಹ ಹಾಕ್ತಾಯಿದ್ದೇನೆ 1/4 ಚಮಚದಷ್ಟು. ನೀವು ಖಾರ ಎಲ್ಲ ಜಾಸ್ತಿ ಬೇಕಂದರೆ ಪುಡಿ ಜಾಸ್ತಿ ಮಾಡ್ಕೊಳ್ಳಿ. ಆನಂತರ ನಾನು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಇದನ್ನು ಕೂಡ ಹಾಕ್ಕೊಂಡ ನಂತರ ಒಂದು ಸತಿ ಹೀಗೆ ಚೆಂದ ನಾವು ಕಲಿಸ್ಕೊಳ್ಳುವ. ಈಗ ಇದು ಸ್ವಲ್ಪ ಬೆಂದಿದೆ ಈಗಲೇ. ನೋಡಿ, ಒಂದು 5 ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಗರಂ ಮಸಾಲೆ ಒಂದು 1/4 ಚಮಚದಷ್ಟು ಹಾಕ್ತೇನೆ. ನಿಮ್ಮಲ್ಲಿ ಅದೇ ಮ್ಯಾಗಿ ಮಸಾಲ ಪೌಡರ್ ಇಲ್ಲ ಅಂದರೆ ಗರಂ ಮಸಾಲೆನ ಜಾಸ್ತಿ ಮಾಡಿ ಹಾಕಿ, ಇಲ್ಲಾಂದರೆ ಖಾರ ಪುಡಿ ಜಾಸ್ತಿ ಹಾಕಿ. ಹೀಗೆ ಏನಾದರೂ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಯಾವುದಾದ್ರೂ ಪುಡಿನ ಜಾಸ್ತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗ್ತದೆ. ಇದನ್ನೀಗ ನಾವು ಚೆಂದ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಈ ಫ್ರೈ ರೆಡಿ ಆಗ್ತದೆ. ಇದು ಬೇಗ ಆಗ್ತದೆ, ತುಂಬ ತೆಳ್ಳಗೆ ಕಟ್ ಮಾಡಿರೋದ್ರಿಂದ. ಇದೇ ರೀತಿ ನಾನು ಸಿಂಪಲ್ ವೀಡಿಯೋಸ್ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೋಡಿ, ಇದೀಗ ರೆಡಿಯಾಗಿದೆ. ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ನವರಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಮತ್ತು ನನ್ನ ವೀಡಿಯೋಸ್ಗೆ ನೀವು ಲೈಕ್ ಮಾಡಿ. ಮತ್ತು ಏನಾದರೂ ಹೇಳಬೇಕು ಅಂತಿದ್ರೆ ಕಮೆಂಟ್ ಕೂಡ ಮಾಡಿ. ಒಂದು ಸತಿ ಈ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು.